ಹಾಯ್ ಗೈಸ್, ಬಡಿ ಮಿಯಾ ಛೋಟೆ ಮಿಯಾ ಟೇಲರ್ ರಿಲೀಸ್ ಆಗಿದೆ. 3 ನಿಮಿಷ 33 ಸೆಕೆಂಡ್ ಟೇಲರ್ ಅದ. ಫಿಲ್ಮ್ನಲ್ಲಿ ಅಕ್ಷಯ್ ಕುಮಾರ್, ಟೈಗರ್ ಶರೀಫ್, ಫಿಲ್ಮ್ ಡೈರೆಕ್ಟರ್ ಅಲಿ ಅಬ್ಬಾಸ್ ಅರ. ಓಕೆ, 3 ನಿಮಿಷ 33 ಸೆಕೆಂಡ್ ಟೇಲರ್ ಇದ್ದ ಮೇಲೂ ಒಂದನ ಪ್ಲಸ್ ಸೀನ್ ಇರಬೇಕು ಮತ್ತು ಸ್ಟೋರಿನ ರಿವೀಲ್ ಮಾಡಿಬಿಟ್ಟಿರಿ ಇಲ್ಲಿ. ಓಕೆನಾ? ಸೊ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ಮಾತಾಡ್ತಾ ಅದಕ್ಕೆ ಪಲ್ಲಿ ವಿಡಿಯೋ ಕ್ಲಾಕ್ ಮಾಡಿ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಯಾರಪ್ಪ ಟೇಲರ್ಗೆ ಎಡಿಟಿಂಗ್ ಮಾಡ್ಯಾರ ಅಂತ ನನಗೆ ಅನಿಸಿದ್ದು. ಪೂರ ಟೇಲರ್ ನೋಡೋ ಮಟ್ಟಿಗೆ 2-3 ಸಲ ರಿಪೀಟ್ ಟೇಲರ್ ನಾನು ನೋಡೀನಿ. ಸ್ಟೋರಿ ನನಗೆ ಅರ್ಥ ಆಯಿತು. ಓಕೆ, ತಲೆ ಅದೇ ಖರಾಬ್ ನನಗೆ ಅಲ್ಲತ್ತಿತ್ತು. ಪೂರಾ ಸ್ಟೋರಿ ರಿವೀಲ್ ಮಾಡಿಬಿಟ್ಟಿರಿ. ಯಾರು ಡಬಲ್ ರೋಲ್ ಅದನ್ನು ನಮಗೆ ಗೊತ್ತಾಯ್ತು. ಪೂರ ಟೇಲರ್ ಒಳಗೆ ನೀವು ನೋಡ್ಲಿಕ್ಕೆ ಅದು ತೋರಿಸ್ಲತ್ತದ. ನೋಡ್ರಿ ಡಬಲ್ ರೋಲ್ ಅನ್ನೋ ಅಕ್ಷಯ್ ಕುಮಾರ್ ಅಂತ. ಸುಕುಮಾರಿಗೆ ಇಂಟ್ರೊಡ್ಯೂಸಲ್ ಕೊಡ್ತಾರಲ್ಲ, ಒಂದು ಮಾಸ್ ಲುಕ್ನಾಗ ಅವ್ರು ಕಾಣ್ಲತ್ತಾರ. ಒಂದು ನ್ಯೂಕ್ಲಿಯರ್ ಬಾಂಬ್ ಅವ್ರು ಕಳು ಮಾಡ್ಕೊಂಡು ಹೋಗ್ತಾರೆ. ಓಕೆನಾ? ಸಂಘಟನೆಯಲ್ಲಿ ಒಂದು ಇಂಡಿಯನ್ ಆರ್ಮಿನೂ ಅವ್ರು ಕಿಡ್ನಾಪ್ ಮಾಡ್ತಾರೆ. ಇದು ನನಗೆ ಅನಿಸ್ಲತ್ತದ. ಯಾಕಂದ್ರೆ ಸೋನಾಕ್ಷಿ ಸಿನ್ಹಾ ಫಿಲ್ಮ್ನಲ್ಲಿ ಯಾರ ಅವ್ರಿಗೆ ಅಲ್ಲಿ ಕಿಡ್ನಾಪ್ ಮಾಡಿದ್ರೆ ನಮ್ಗೆ ಅನಿಸ್ಲತ್ತದ ಅಲ್ಲಿ ಟಾರ್ಚರ್ನ ಅವ್ರಿಗೆ ಕೊಡ್ಲತ್ತಾರ. ಓಕೆ, ಇದೊಂದು ಪಾಯಿಂಟ್ ನನಗೆ ಅನಿಸ್ಲತ್ತದ. ಅಷ್ಟು ಕನ ಟಾರ್ಚರ್ ಕೊಟ್ಟ ಮೇಲೂ ಅವ್ರು ಇರಲ್ಲ ಇದು ಮೂವಿ ಒಳಗೆ ನನಗೆ ಅನಿಸ್ಲತ್ತದ. ಅಂದ್ರೆ ಫಸ್ಟ್ ಇಂಟರ್ವಲ್ದಾಗ ಅಲ್ಲಿ ಸೆಕೆಂಡ್ ಎಂಡಿಂಗ್ದಾಗ ನಾವು ಮಾತಾಡೋದು ಸೋನಾಕ್ಷಿ ಸಿನ್ಹಾ ಇರಲ್ಲ. ಇದೊಂದು ಪಾಯಿಂಟ್ ನನಗೆ ಟೇಲರ್ ನೋಡೋ ಮಟ್ಟಿಗೆ ನನಗೆ ಅನಿಸ್ಲತ್ತದ. ಆ್ಯಂಡ್ ಅದೇ ಲ್ಯಾಬ್ನಾಗೆ 2 ರೋಬೋಟಿಕ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತನ ಸುಕುಮಾರ್. ಇದು ನನಗೆ ಅನಿಸ್ಲತ್ತದ. ಇದು ಪೂರ ಟೇಲರ್ ನೋಡೋ ಮಟ್ಟಿಗೆ ಅಲ್ಲಿ ಅಕ್ಷಯ್ ಕುಮಾರ್ ಆ್ಯಂಡ್ ಟೈಗರ್ ಶರೀಫ್ ಇವರೇ ಡಬಲ್ ರೋಲ್ ಆರ. ಇದು ನನಗೆ ಅನಿಸ್ಲತ್ತದ. ಆ್ಯಂಡ್ ಸುಕುಮಾರ್ ಗುಡಿಗೆ ಏನಾಗ್ಯದ, ಅಕ್ಷಯ್ ಕುಮಾರ್, ಟೈಗರ್ ಶರೀಫ್ ಅವ್ನುಗಳಿಗೆ ಏನು ಮಾಡ್ಯಾರ, ಇದು ಮೂವಿ ಸ್ಟೋರಿ ನನಗೆ ಅನಿಸ್ಲತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ನಾಗ ಸುಕುಮಾರ್ ಅಂತನ ನನ್ನ ಗುಡಿಗೆ ಏನು ನೀವು ಮಾಡಿರಿ ನಿಮಗೆ ನಾ ಬಿಡಲ್ಲ ಮುಂದೆ ಅಂತ ಒಂದು ಮಾತು ಇಲ್ಲ ಅಂತ ಅದನ್ನು ತುಮೈ ಬದಲಾ ಲೋಂಗ ಅಂತ ಒಂದು ಡೈಲಾಗ್ ಇಲ್ಲಿ ಇರ್ತದೆ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲೇ. ಅದೇ ಲ್ಯಾಬ್ನಾಗೆ ಇವ್ರಿಗೆ AI ಟೆಕ್ನಾಲಜಿ ಕೊಟ್ಟಿಗೆಸಿ ಡಬಲ್ ರೋಲ್ ಮಾಡ್ಲತ್ತನ. ಇದೊಂದು ಪಾಯಿಂಟ್ ಪೂರ ಟೇಲರ್ ನೋಡೋ ಮಟ್ಟಿಗೆ ಅನಿಸಿತ್ತು. ಆ್ಯಂಡ್ ನಾವು ಮಾತಾಡ್ಬೇಕಂದ್ರೆ ಈಗ ಅಕ್ಷಯ್ ಕುಮಾರ್, ಟೈಗರ್ ಶರೀಫ್ ಏನು ಒರಿಜಿನಲ್ ಆರಲ್ಲ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರು. ಓಕೆ, ಇಂಡಿಯನ್ ಆರ್ಮಿದಾಗ ಒಂದು ಸೂಪರ್ ಸೋಲ್ಜರ್ ಅವರ ಏನು ಸೂಪರ್ ವಿಲನ್ AI ಟೆಕ್ನಾಲಜಿ ಫಿಲ್ಮ್ನಲ್ಲಿ ಆದ ಒಂದು ಸೂಪರ್ ಆ್ಯಕ್ಷನ್ ಮೂವಿ ನನಗೆ ಅನಿಸ್ಲತ್ತದ. ಬಟ್ ಅಲ್ಲಿದಲ್ಲಿ ಡಿಸಪಾಯಿಂಟ್ ಇದು ಟೇಲರ್ ನನಗೆ ಮಾಡ್ತದೆ. ಯಾಕಂದ್ರೆ ಒಂದು ಕ್ರೇಜಿ, ಒಂದು ಎಕ್ಸೈಟ್ಮೆಂಟ್, ಒಂದು ವೈಬ್ರೇಷನ್, ಒಂದು ಹೈಪ್, ಒಂದು ಪ್ಲಸ್ ಸೀನ್ ಎಲ್ಲನೇ ಇರಬೇಕಿತ್ತು. 3 ನಿಮಿಷ 33 ಸೆಕೆಂಡ್ ಟೇಲರ್ ಒಳಗೆ ಎಲ್ಲಿ ನಮಗೆ ಅನಿಸಲ್ಲ. 1 by 1 ಟೇಲರ್ ಹೆಂಗೆ ಮುಂದಕ್ಕೆ ಟೇಲರ್ ಹೆಂಗೆ ಗೊತ್ತಲ್ಲ. ಓಕೆ, ನೋಡ್ಕೊತ ಕೊಡ್ತೀವಿ. ಒಂದು ಕ್ರೇಜಿಲೆಸ್ ನಮಗೆ ಎಲ್ಲಿ ಅನಿಸಲ್ಲ. ಇಷ್ಟು ಗನ ನೀವು ಅದು ವೈಪ್ ಅಂದ್ರಾಗ ಮಾಡಿರಿ, ಒಂದು ಆ್ಯಕ್ಷನ್ ಮೂವಿ ಮಾಡಿ ನೀವು. ಬಟ್ ಟೇಲರ್ ಎಡಿಟಿಂಗ್ ಪರ್ಫೆಕ್ಟಾಗಿ ಎಲ್ಲಿ ಇಲ್ಲ. ಟೇಲರ್ ಬಿಟ್ಬಿಟ್ಟು ನನಗೆ ಅನಿಸ್ಲತ್ತದ. ಒಂದು ಶಾರ್ಟ್ ತೊಂದ್ಗಿಸಿ ಪೂರ ಟೇಲರೇ ಬಿಟ್ಬಿಟ್ಟಿವಿ. ಅದು ಸ್ಟೋರಿ ನನಗೆ ಅನಿಸ್ಲತ್ತದ. ಎಲ್ಲೇನೇ ಎಡಿಟಿಂಗ್ ಮಾಡಬೇಕು. ವಿಲನ್ಗೆ ಇಲ್ಲಿ ಫೇಸ್ ರಿವೀಲ್ ಮಾಡಿಲ್ಲ, ಅದೊಂದು ಪಾಯಿಂಟ್. ಓಕೆ, ಸುಕುಮಾರ್ಗೆ ಇಲ್ಲಿ ನಮಗೆ ಕಾಣಲಾಗ್ಯಾರ. ಅವ್ರ ಲುಕ್ ಹೆಂಗದ ಇನ್ನು ಮೂವಿ ನೋಡಿದ್ಮೇಲೆ ನಮಗೆ ಗೊತ್ತಾಗ್ತದ. ಇದೊಂದು ಪಾಯಿಂಟ್ ಓಕೆ ಅದ. ಬಟ್ AI ಅಕ್ಷಯ್ ಕುಮಾರ್, ಟೈಗರ್ ಶರೀಫಲ್ಲಿ ಯೂಸ್ ಮಾಡಿರಲ್ಲ, ಅಲ್ಲಿ ಫೇಸ್ನಲ್ಲಿ ನಮ್ಗೆ ಅನಿಸ್ಲತ್ತದ. ಇದು ಪೂರ ಟೇಲರ್ ಒಳಗೆ ನೀವು ಇಟ್ಟುಬಿಟ್ಟಿರಿ. ಓಕೆ, ಇವು ರೋಬೋಟಿಕಾನ, ಇವು ಮನುಷ್ಯನ ಅಂತ ಫೇಸ್ನಲ್ಲಿ ಕಾಣ್ಲತ್ತದ. ಅಕ್ಷಯ್ ಕುಮಾರ್ ಫೇಸ್ನಲ್ಲಿ ಹಂಗೆ ಟೈಗರ್ ಶರೀಫ್ ಫೇಸ್ನಲ್ಲಿ ಕಾಣ್ಲತ್ತದ. ಇವು ಡೂಪ್ಲಿಕೇಟನ್ನ, ಇವು ಒರಿಜಿನಲ್ ಅಂತ. ಇದೊಂದು ಪಾಯಿಂಟ್ ಅಲ್ಲಿ ಸೀದಾ ನೀವು ತೋರ್ಸ್ಲತ್ತೀರಿ. ಪಬ್ಲಿಕ್ ನೋಡಲ್ಲಪ್ಪ ಅಂತಂದ್ರೆ ನೀವು ನೋಡ್ರಿ ಅಕ್ಷಯ್ ಕುಮಾರ್ ಇವಲ್ಲ ಅಕ್ಷಯ್ ಕುಮಾರ್ ನೀವು ತೋರ್ಸ್ಲತ್ತೀರಿ. ಇದೊಂದು ಪಾಯಿಂಟ್. ಪಬ್ಲಿಕ್ ಬ್ಯಾಡ ಅಂತ ಥಿಯೇಟರ್ ಬಂದು ನೋಡ್ತೀನಿಪ್ಪ ಅಕ್ಷಯ್ ಕುಮಾರ್ ಡಬಲ್ ರೋಲ್ ಹೆಂಗಿರ್ತಾನ, ಟೈಗರ್ ಶರೀಫ್ ಡಬಲ್ ರೋಲ್ ಹೆಂಗಿರ್ತಾನೆ. ಇಲ್ಲ ನಾವು ಟೇಲರ್ ಒಳಗೆ ತೋರಿಸ್ತೀವಿ ನಾವು ಡಬಲ್ ರೋಲ್ ಹಿಂಗಿರ್ತಾರಂತ. ಅದು ನನಗೆ ಅನಿಸ್ಲತ್ತದ. ಐ ಹೋಪ್ ನಾ ರಾಂಗ್ ಇದ್ದಿರಬೇಕು. ಟೇಲರ್ ನೋಡಿಗೆ ನಾ ಅಲ್ಲತ್ತೀನಿ ಇಲ್ಲೇ ಡಬಲ್ ರೋಲ್ ನನಗೆ ಅನಿಸ್ಲತ್ತದ. ನಾ ಹೆಂಗೆ ಅನ್ಲತ್ತೀನೋ ಅದು ತಪ್ಪಿರಬೇಕು. ಮೂವಿ ಒಂದು ಬೇರೆ ಲೆವೆಲ್ದಾಗ ಇದ್ದರೆ ನಾವು ಮಜಾ ಬರ್ತದೆ ನನಗೆ ಅನಿಸ್ಲತ್ತದ. ಸ್ಟಾರ್ಟಿಂಗ್ ನ್ಯೂಕ್ಲಿಯರ್ ಬಾಂಬ್ ಕಳು ಮಾಡಿದ್ಮೇಲೆ ಮತ್ತು ದೇಶ ಮೇಲೆ ದೊಡ್ಡ ಪ್ರಾಬ್ಲಮ್ ಬರ್ತದೆ. ಒಂದು ಸೂಪರ್ ಸೋಲ್ಜರ್ ಹೀರೋಗಳು ಇವ್ರು ಬರ್ತಾರೆ ಮತ್ತು ದೇಶ ಉಳಿಸ್ಲಿಕ್ಕೆ ಇವರೆಲ್ಲ ಮತ್ತು ಪ್ರಯತ್ನ ಮಾಡ್ತಾರೆ. ಇದೊಂದು ಪಾಯಿಂಟ್ ಅನಿಸ್ಲತ್ತದ. ಆ್ಯಂಡ್ ಸೆಕೆಂಡ್ ನಾ ಏನು ಥಿಂಕ್ ಮಾಡ್ಲತ್ತೀನಲ್ಲ, ಇಲ್ಲಿ ಮತ್ತೆ ಹೋಗಿ ಮತ್ತು ಪಾಕಿಸ್ತಾನ ಮೇಲೆ ಸ್ಟೋರಿ ಇರಬಾರ್ದಪ್ಪ ನನಗೆ ಅದೊಂದು ಪಾಯಿಂಟ್ ಅನಿಸ್ಲತ್ತದ. ಯಾಕಂದ್ರೆ ರೀಸೆಂಟ್ಲಿ ಎಷ್ಟೋ ಮೂವಿಗಳು ನೋಡಿವಿ, ಅದೇ ರಿಪೀಟ್ ಪಾಕಿಸ್ತಾನ ಗುಡಿಗೆ ಎಷ್ಟೋ ಮೂವಿಗಳು ನೋಡಿವಿ ನಾವು. ಐ ಹೋಪ್ ಇದು ಹಂಗೆ ಆಗಬಾರ್ದು. ಒಂದು ಬೇರೆ ಸ್ಟೋರಿ ಇರಬೇಕು. ಪಾಯಿಂಟ್ ನನಗೆ ಅನಿಸ್ಲತ್ತದ. ಹಂಗೆ ಅಕ್ಷಯ್ ಕುಮಾರ್, ಟೈಗರ್ ಶರೀಫ್ ಇಬ್ಬರು ಫ್ರೆಂಡ್ಶಿಪ್ ಅರಲ್ಲ, ಅದು ಇಮೋಷ್ನಲ್ ಕಾಣಲಾಗ್ಯದ. ಇಬ್ಬರು ಕುದುರೆ ಮೇಲೆ ಕುಂತೋತ್ರ ಅದನ್ನು ಸೀನ್ ನೋಡ್ರಿ ನೀವು, ಎಲ್ಲಿ ಇಮೋಷ್ನಲ್ ನಮಗೆ ಕಾಣಿಸಲ್ಲ. ಓಕೆನಾ? ಇಲ್ಲೊಂದು ಡೈಲಾಗ್ ಇಟ್ಬಿಡ್ರಿ, ಅದೊಂದು ಪಾಯಿಂಟ್ ನನಗೆ ಅನ್ಸದ. ಇದು ಕುದುರೆ ಮೇಲೆ ಕುಂತೋಗೋ ಸೀನ್. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರು ಆ್ಯಕ್ಷನ್ ಸೀನ್ಸ್ ಸರಿಯಾಗ ಬೆಟರ್ ನನಗೆ ಅನಿಸ್ಲತ್ತದ. ಚಲೋ ಪ್ರೊಡಕ್ಷನ್ ವ್ಯಾಲ್ಯೂಗೂ ಮೂವಿ ರೆಡಿ ಆಗ್ಯದ. ಚಲೋ ಬಜೆಟ್ನು ಫಿಲ್ಮ್ ನನಗೆ ಅನಿಸ್ಲತ್ತದ. ಆ್ಯಕ್ಷನ್ ಮೂವಿ ಅಂತರಾಗ ಆದ. ಬಟ್ ಕಾಮಿಡಿನೂ ಫಿಲ್ಮ್ನಲ್ಲಿ ಇರ್ತದೆ. ಯಾಕಂದ್ರೆ ಟೈಗರ್ ಶರೀಫ್ ಅಲ್ಲಿ, ಅಕ್ಷಯ್ ಕುಮಾರ್ ಇದ್ದಂದ್ರೆ ಸ್ವಲ್ಪ ನಮಗೆ ಕಾಮಿಡಿ ಇಲ್ಲೇನೋ ಫಿಲ್ಮ್ನಲ್ಲಿ ಇರ್ತದೆ. ಅಂದರೆ ಇದೊಂದು ಸೂಪರ್ ಸೋಲ್ಜರ್ ಮೂವಿ ಅದಲ್ಲ. ನೋಡ್ಬೇಕಾದ ಫಿಲ್ಮ್ನಲ್ಲಿ ಇನ್ನೇನು ಪಾಯಿಂಟ್ ತೋರ್ಸಾರ, ಫಿಲ್ಮ್ ಸ್ಟೋರಿ
ಅದೊಂದು ಪಾಯಿಂಟ್ ಇಂಟ್ರೆಸ್ಟಿಂಗ್ ಅದ ನೋಡೋಂಥದ್ದು. ಬಾಕಿ ನನಗಂತರ್ಗ ಮೂವಿ ಟೇಲರ್ ಬಗ್ಗೆ ನಾವು ಮಾತಾಡೋ ಸಿ ಜಿ ಅಲ್ಲಿ, ವಿ ಎಫ್ ಎಕ್ಸ್ ಅಲ್ಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಟೇಲರ್ ಹೆಂಗೆ ಎಡಿಟಿಂಗ್ ಮಾಡಿಲ್ಲಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಹಂಗೆ ನಡೀತಿರ್ತದೆ, ಹಂಗೆ ಏನು ಚೇಂಜಸ್ ನಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೇಂಜ್ ಆಗಲ್ಲ, ಅದೇ ನಡೀತಿರ್ತದೆ. ಅದೊಂದು ಪಾಯಿಂಟ್ ಡಿಸಪಾಯಿಂಟ್ ಮಾಡಿದ. ಆ್ಯಂಡ್ ಸೆಕೆಂಡ್ ಒಂದು ಟೈಲರ್ ಒಂದು ಫ್ರೆಶ್ನೆಸ್ ನಮಗೆ ಅನಿಸ್ತದ. ಪ್ಲೇ ಸೀನ್ ಎಲ್ಲಿ ನಮಗೆ ಅನಿಸಲ್ಲ, ಒಂದು ಬೂಸ್ ಬಂಪ್ಸ್ ಪ್ಲೇ ಸೀನ್ಗಳು ನಮಗೆ ಎಲ್ಲಿ ಕಾಣಲ್ಲ. ಇಷ್ಟು ದೊಡ್ಡ ಟೈಲರ್ ಇದ್ದ ಮೇಲೆ 2 ನಿಮಿಷ 30 ಸೆಕೆಂಡ್ ಇಟ್ಟನು ಬೆಟರ್ ಸೀನ್ ನನಗೆ ಅನಿಸಿತು. ತೋಳೆ ರಿವೀಲ್ ಮಾಡಬೇಡಿತ್ತು ಅಕ್ಷಯ್ ಕುಮಾರ್ ಆ್ಯಂಡ್ ಟೈಗರ್ ಶರೀಫಿಗೂ ಡಬಲ್ ರೋಲ್ ಕಾಣ್ಲತ್ತಾರಲ್ಲ, ಮಾಡಬೇಡಿತ್ತು. ಅದೊಂದು ಪಾಯಿಂಟ್ ನನಗೆ ಅನಿಸಿತು. ಆ್ಯಂಡ್ ಜಾಸ್ತಿ ಡೀಪ್ನಾಗ ನೋಡ್ಲಿಕ್ಕೂ ನಿಮಗೆ ಗೊತ್ತಾಗ್ತದೆ ಯಾರ್ಯಾರು ಏನಾರಪ್ಪ ಅಂತ ಗೊತ್ತಾಗ್ತದೆ ನಿಮಗೆ. ರೀಸೆಂಟ್ಲಿ ಬಾಲಿವುಡ್ನಲ್ಲಿ ಎಷ್ಟೋ ಮೂವಿಗಳು ರಿಲೀಸ್ ಆಗ್ಯಾವ. ಟೇಲರ್ ನೋಡಿಗಿಸಿ ಪ್ಲೇ ಸೀನ್ ಇರಬೇಕು, ಪ್ಲೇ ಶಾಕಿಂಗ್ ಮೂಮೆಂಟ್ ಇರಬೇಕು, ಬೂಸ್ ಬಂಪ್ಸಲ್ಲ ಸೀನ್ಗಳು ಇರಬೇಕು. ಅದು ಏನು ಅನಿಸಲಾಗ್ಯವ ರೀಸೆಂಟ್ಲಿ ತೊಡೆ ಟೇಲರ್ ಒಳಗೆ. ಇದೊಂದು ಪಾಯಿಂಟ್ ಅನ್ಸ್ಲತ್ತದ. ಜಾಸ್ತಿ ಟೇಲರ್ ಒಳಗೆ ಅಫೆಕ್ಟ್ ಆಗಿ ರಿಲೀಸ್ ಮಾಡ್ಬೇಕಂತ ಕೋಶಿಶ್ ಮಾಡ್ಲತ್ತಾರ. 10th ಟೇಲರ್ ಇದ್ದ ಮೇಲೂ ಅದು ಎಡಿಟಿಂಗ್ ಸರಿಯಾಗಿ ಆಗಿರಬೇಕು. ಇಲ್ಲಿ ಡಬಲ್ ಕ್ಯಾರೆಕ್ಟರ್ ಇದ್ದ ಮೇಲೂ ವಿಲನಿಗೆ ಇಂಟ್ರೊಡ್ಯೂಸ್ ಕೊಡಬಾರ್ದು. ಬಟ್ ವಿಲನಿಗೆ ಇಂಟ್ರೊಡ್ಯೂಸ್ ಕೊಡ್ಲಿಕ್ಕೂ ಇದೇನಪ್ಪ ಟೇಲರ್ ಇದನ್ನು ಮಂದಿ ಅಂತಾರೆ, ಏನಪ್ಪ ಇಷ್ಟು ದೊಡ್ಡ ಟೇಲರ್ ಎಡಿಕೇಶನ್ ಅವನಿಗೆ ರಿವೀಲೇ ಮಾಡಿಲ್ಲ. ಐ ಹೋಪ್ ನೋಡ್ಬೇಕಾಗ್ತದ. ಬಡೆ ಮ್ಯಾ ಛೋಟೆ ಮ್ಯಾ ಇದು ಮೂವಿ ಕಾಮಿಡಿ ಮೂವಿ ಅಲ್ಲ, ಒಂದು ಪ್ಯೂರ್ ಆ್ಯಕ್ಷನ್ ಮೂವಿ ನನಗೆ ಅನಿಸ್ಲತ್ತದ. ಕ್ರೇಜಿ ಅದ. ನಾ ಅನಲಿಸ್ ಮಾಡೀನಿ, ನನಗೆ ಹಿಂಗೆ ಅನ್ಸದ. ನಿಮಗೆ ಹೆಂಗೆ ಅನ್ಸದ ಕಾಮೆಂಟ್ ಮಾಡಿಡ್ರಿ. ಹಂಗೆ ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ. ಹಂಗೆ ನೀವು ಬಡಿ ಮ್ಯಾ ಛೋಟೆ ಮ್ಯಾ ಟೇಲರ್ ನೋಡಿಗೆ ಅದನ್ನು ಹೆಂಗೆ ಅನ್ಸದ ಕಾಮೆಂಟ್ ಮಾಡಿರಿ. ಕಲೆಮ್ ನೆಕ್ಸ್ಟ್ ವಿಡಿಯೋದು. ಬೈ ಬೈ, ಟೇಕ್ ಕೇರ್.